ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಮ್ ಬ್ಯಾಕ್ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಪಾಸಿಟಿವ್ ಮೈಂಡ್, ಹ್ಯಾಪಿ ಲೈಫ್. ಮುಖ್ಯವಾಗಿ ಮನುಷ್ಯನಿಗೆ ಬೇಕಾದದ್ದು ಯೋಚನೆ. ಆ ಯೋಚನೆ ಸರಿಯಾಗಿದ್ದರೆ ಎಲ್ಲವೂ ಒಳ್ಳೆಯದಾಗತ್ತೆ, ಅದೇ ಕೆಟ್ಟದಿದ್ರೆ ಎಲ್ಲವೂ ಹಾಳೆ ಆಗುತ್ತೆ. ಮುಖ್ಯವಾಗಿ ನಮ್ಮ ಜೀವನ ನಿಂತಿರೋದೇ ನಮ್ಮ ಮೈಂಡ್ ಮೇಲೆ. ಇದನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದು ನಮ್ಮ ಮೇಲೆ ಅವಲಂಬನೆ ಆಗಿರುತ್ತೆ. ಅದಕ್ಕೆ ಆಗಾಗ ಹಿರಿಯರು ಹೇಳ್ತಾನೆ ಇರ್ತಾರೆ, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂತ. ಹಾಗಾದರೆ ಪಾಸಿಟಿವ್ ಆಲೋಚನೆ ಅಂದ್ರೆ ಏನು? ಒಂದು ಸಣ್ಣ ಪ್ರಶ್ನೆ ಬರುತ್ತೆ. ಕೇವಲ ಒಳ್ಳೆಯದನ್ನು ಯೋಚಿಸೋದು ಒಳ್ಳೆಯದಲ್ಲ ಅಂತ ನಾನು ಹೇಳೋದಿಲ್ಲ. ಬದಲಾಗಿ ಎಂಥ ಒಂದು ಟಫ್ ಸಿಚುವೇಶನ್ ಇದ್ರೂ ಪಾಸಿಟಿವ್ ಆಗಿ ಮತ್ತು ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡಬೇಕು. ಪಾಸಿಟಿವ್ ಆಗಿ ಆಲೋಚನೆ ಮಾಡಲಿಕ್ಕೆ ಇಲ್ಲಿ ಕೆಲವು ಸುಲಭವಾದಂಥ ದಾರಿಗಳಿವೆ. ಇವುಗಳು ನಿಮ್ಮ ಜೀವನದಲ್ಲಿ ಪಾಲನೆ ಮಾಡಿದರೆ ಜಯ ನಿಮಗೆ ಫಿಕ್ಸ್ ಅಂದ್ಕೊಳ್ಳಿ. ಮೊದಲಿದ್ದು ಸ್ವಯಂ ಜಾಗೃತಿ. ಮೊದಲನೇದಾಗಿ ನಿಮ್ಮ ಯೋಚನೆಗಳನ್ನು ಗಮನಿಸಿ. ಅವು ಸರಿನೋ ತಪ್ಪೋ ಮೊದಲು ತಿಳ್ಕೊಳ್ಳಿ. ಒಂದು ವೇಳೆ ಅದರಲ್ಲಿ ನೆಗೆಟಿವ್ ಆಲೋಚನೆ ಕಂಡ್ರೆ ತಕ್ಷಣವೇ ಅದನ್ನು ಟಿಕ್ ಮಾಡಿಕೊಂಡು ಪ್ರಶ್ನೆ ಮಾಡ್ಕೊಳ್ಳಿ, ಇದು ಸರಿನಾ ತಪ್ಪಾ, ಇದರಿಂದ ನನಗಾಗೋ ಪ್ರಯೋಜನ ಆದರೂ ಏನು. ಈ ರೀತಿ ಮಾಡೋದ್ರಿಂದ ನಿಮಗೆ ನೆಗೆಟಿವ್ ಆಲೋಚನೆಗಳಿಂದ ದೂರ ಸರಿಯಲಿಕ್ಕೆ ಸಹಾಯ ಆಗುತ್ತೆ. ಹಾಗಂತ ಚಿಕ್ಕ ಚಿಕ್ಕ ನೆಗೆಟಿವ್ ಆಲೋಚನೆಗಳನ್ನು ನೆಗ್ಲೆಕ್ಟ್ ಮಾಡೋದು ಒಳ್ಳೆಯದಲ್ಲ. ಇಂಥವುಗಳನ್ನು ಸ್ಟಾರ್ಟಿಂಗಲ್ಲೇ ಕಂಟ್ರೋಲ್ ಮಾಡಿದ್ರೆ ಮುಂದೆ ಅವು ದೊಡ್ಡ ಸಮಸ್ಯೆ ಆಗೋದಿಲ್ಲ. ಎರಡನೇದು ಕೃತಜ್ಞತೆ. ಪ್ರತಿದಿನ ನೀವು ಯಾವುದಕ್ಕೆ ಕೃತಜ್ಞರಾಗಿದ್ದೀರಿ ಎಂಬುದನ್ನು ಯೋಚಿಸಿ. ಇದು ಒಂದು ಸಣ್ಣ ವಿಷಯ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಕಪ್ ಕಾಫಿ, ಸೂರ್ಯನ ಬೆಳಕು, ಅಥವಾ ನಿಮ್ಮ ಫ್ರೆಂಡ್ ಜೊತೆಗಿನ ಒಂದು ಮಾತುಕತೆ. ಪ್ರತಿದಿನ ನೀವು ಕೃತಜ್ಞರಾಗಿರೋ 3 ವಿಷಯಗಳನ್ನು ಬರೆದಿಟ್ಕೊಳ್ಳಿ, ಅದು ಯಾವುದರಾಗಿರಲಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನಸ್ಸು ಪಾಸಿಟಿವ್ ಆಗಿ ಬದಲಾಗುತ್ತೆ. 3ನೇ ಪಾಯಿಂಟ್, ಸಕಾರಾತ್ಮಕ ಮಾತುಕತೆ. ಮೊದಲು ನೀವು ನಿಮ್ಮ ಬಗ್ಗೆ ಯಾವ ರೀತಿ ಮಾತನಾಡ್ತಾ ಇದ್ದೀರಿ ಅನ್ನೋದನ್ನು ಗಮನಿಸಿ. ನಾನು ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋ ಬದಲು ಇದನ್ನು ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ. ಈ ರೀತಿ ಹೇಳೋದ್ರಿಂದ ನಿಮ್ಮ ಮನಸ್ಸಿನ ಮೇಲೆ ಒಂದು ರೀತಿಯಲ್ಲಿ ಎಫೆಕ್ಟ್ ಬೀಳುತ್ತೆ. ಅದಕ್ಕೆ ಯಾವಾಗಲೂ ನಾವು ಸಪೋರ್ಟಿವ್ ಮಾತುಗಳನ್ನೇ ಆಡಬೇಕು. 4ನೇ ಪಾಯಿಂಟ್, ದೈಹಿಕ ಚಟುವಟಿಕೆ ಮತ್ತು ಆರೋಗ್ಯ. ದಿನಾಲೂ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಮನಸ್ಸು ರಿಫ್ರೆಶ್ ಆಗುತ್ತೆ. ಅಷ್ಟೇ ಅಲ್ಲದೆ ಒತ್ತಡವನ್ನು ಕೂಡ ಕಡಿಮೆ ಮಾಡ್ಕೋಬೋದು. ಅದಕ್ಕೆ ನಾವು ಯಾವಾಗಲೂ ಹೆಲ್ತಿ ಫುಡ್ ತಿನ್ನಬೇಕು ಮತ್ತು ಕನಿಷ್ಠ ಪಕ್ಷ ಅಂದರೂ 7 ಗಂಟೆಗಳ ಕಾಲ ಚೆನ್ನಾಗಿ ನಿದ್ರೆ ಮಾಡಬೇಕು. ಇನ್ನೊಂದು ರೀತಿ ಹೇಳೋದಾದರೆ ಆರೋಗ್ಯ ಸುಧಾರಣೆಗೆ ಮೊದಲ ಹೆಜ್ಜೆ. 5th ಆ್ಯಂಡ್ ಲಾಸ್ಟ್ ಪಾಯಿಂಟ್, ಸಕಾರಾತ್ಮಕ ಜನರ ಜೊತೆ ಇರೋದು. ನಿಮ್ಮ ಜೊತೆ ಪಾಸಿಟಿವ್ ಆಗಿ ಆಲೋಚನೆ ಮಾಡೋ ಜನ ಹೆಚ್ಚಿದ್ರೆ ನಿಮ್ಮ ಯೋಚನೆಗಳ ಮೇಲೆ ಅದು ಎಫೆಕ್ಟನ್ನು ಬಿದ್ದೇ ಬೀಳುತ್ತೆ. ಅದಕ್ಕೆ ನಾವು ಯಾವಾಗಲೂ ಸಪೋರ್ಟ್ ಮಾಡೋರು, ರೆಸ್ಪೆಕ್ಟ್ ಕೊಡುವಂಥವ್ರು ಮತ್ತು ಮುಖ್ಯವಾಗಿ ನಗಿಸೋ ಜನರು, ಅವ್ರು ಯಾವಾಗಲೂ ಹ್ಯಾಪಿಯಾಗಿರ್ತಾರೆ. ಅಂಥವ್ರು ನಿಮ್ಮ ಜೊತೆ ಇರಿಸ್ಕೊಳ್ಳೋದ್ರಿಂದ ನಿಮ್ಮಲ್ಲೂ ಕೂಡ ಸಕಾರಾತ್ಮಕ ಆಲೋಚನೆಗಳು ಖಂಡಿತವಾಗ್ಲೂ ಬೆಳೆಯುತ್ತೆ. ಇವತ್ತಿನ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಹಾಗೆ ಕಮ್ ಬ್ಯಾಕ್ ಯಾರಾಗಿದ್ದೀರಾ ಅಂತಲೂ ಮೆನ್ಷನ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗುಡ್ ಬಾಯ್.